ಅರಣ್ಯದಲ್ಲಿ ಜಾನುವಾರು ನಿಷೇಧಕ್ಕೆ ಚಿಂತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನಿಂದ ಸಾವಿರಾರು ದನಗಳು ಬರ್ತಾ ಇವೆ. ಬರೋಬ್ಬರಿ 10ರಿಂದ 20 ಸಾವಿರ ದನಗಳು ಬರ್ತಾ ಇವೆ. ಬೆಳೆಯುವ ಸಸ್ಯಗಳನ್ನ ಜಾನುವಾರುಗಳು ತಿಂದು ಹಾಕ್ತಿವೆ. ಹೀಗಾಗಿ ಅರಣ್ಯದಲ್ಲಿ ಜಾನುವಾರು ಮೇಯಿಸೋದಕ್ಕೆ ಸಂಬಂಧಪಟ್ಟಂತೆ ನಿಷೇಧ ಹೇರಬೇಕು ಅನ್ನುವಂಥ ವಿಚಾರ ಈಗಾಗಲೇ ಓಡಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಡು ಪ್ರಾಣಿಗಳ ಮೇವಿಗೆ ಸಮಸ್ಯೆ ಆಗ್ತಾ ಇದೆ. ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷ ಹಾಕಿದ್ದಾರೆ. ಇದಕ್ಕೆ ಜಾನುವಾರುಗಳು ಕೂಡ ಕಾರಣ ಅಂತೇಳಿ ಅರಣ್ಯವಾಸಿಗಳಿಗೆ ಕಾನೂನಿನಲ್ಲಿ ಸಡಿಲಿಕೆ ಇದೆ. ಆದರೆ ಬೇರೆಡೆಯಿಂದ ಜಾನುವಾರುಗಳನ್ನು ತರೋದಕ್ಕೆ ಅವಕಾಶ ಇಲ್ಲ ಅಂತ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಭಾಗದಿಂದ ಸಾವಿರಾರು ದನಕರುಗಳು ಇವತ್ತು ನಮ್ಮ ವನ್ಯಜೀವಿ ಧಾಮದ ಒಳಗೆ ಹಾಗೂ ರಕ್ಷಿತ ಅರಣ್ಯದೊಳಗೆ ಮೇವಿಗಾಗಿ ಬರ್ತಾ ಇದ್ದಾವೆ. ಇವು ದನಕರುಗಳು ಈ ರೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದು ಸಲ 20,000 30,000 ಈ ರೀತಿಯಲ್ಲಿ ಇವತ್ತು ಕೆಲವೊಂದು ಸ್ಥಳೀಯರ ಸಹಕಾರದಿಂದಲೂ ಈ ಅರಣ್ಯ ಪ್ರದೇಶದಲ್ಲಿ ಬರೋದ್ರಿಂದ ಅವು ಇನ್ನೂ ಹಚ್ಚ ಹಸಿರಿರುವಂಥ ಏನು ನಮ್ಮ ಇವತ್ತು ಸಸ್ಯಗಳು ಬೆಳೀತವೆ, ಮರ ಬೆಳೀತವೆ, ಅವೆಲ್ಲ ತಿಂದಾಕೋದ್ರಿಂದ ಅಲ್ಲಿ ಅರಣ್ಯದಲ್ಲಿರುವಂಥ ವನ್ಯಜೀವಿಗಳಿಗೆ ಮೇವಿಗೆ ತೊಂದರೆ ಆಗ್ತಾ ಇದೆ. ಒಂದನೇದು. ಎರಡನೇದು ನೋಡಿ, ಮೊನ್ನೆ ಎಮ್ಮೆ ಮಿಲ್ಸಲ್ಲಿ ಒಂದು ತಾಯಿ ಹುಲಿ ಮತ್ತು 4 ಮರಿಗಳೇನು ಮೃತಪಟ್ಟಿದ್ದಾವೆ. ಇವತ್ತೇನು ವಿಷಪ್ರಾಶನ ಆಗಿದೆ. ಇದೆಲ್ಲ ಈ ರೀತಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಾನುವಾರುಗಳು ಹೋಗೋದ್ರಿಂದಲೂ ಇದಕ್ಕೆ ಒಂದು ಕಾರಣ ಅಂತ ಹೇಳಿ ವರದಿಯಲ್ಲಿ ಬಂದಿದೆ. ಇದೆಲ್ಲವನ್ನು ನೋಡಿ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ತಮಿಳುನಾಡು ಗಡಿ ಭಾಗದಿಂದ